ಇನ್ನು ಬೂಟ್ ಸ್ಪೇಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಬೂಟ್ ಓಪನ್ ಮಾಡೋದಕ್ಕೆ ಕೀನ ನಾವು ಲೆಫ್ಟ್ ಪುಷ್ ಮಾಡಿದ ತಕ್ಷಣ ನಮ್ಗೆ ಓಪನ್ ಆಗುತ್ತೆ. ಸೊ ಟೋಟಲ್ ಆಗಿ ನಮ್ಗೆ 33 ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಈಸಿಲಿ ನಾವು ಒಂದು ಫುಲ್ ಹೆಲ್ಮೆಟ್ ನಿಟ್ಟಿ ಹಾಫ್ ಹೆಲ್ಮೆಟ್ ಇಡ್ಬೋದು. ಸೊ ಸ್ಟೋರೇಜ್ ಸ್ಪೇಸ್ ನೋಡಿದಾಗ ನನಗೆ ಫುಲ್ ಶಾಕಿಂಗ್ ಅನ್ನಿಸ್ತು, ಒಳ್ಳೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಫ್ಯೂಲ್ ಕ್ಯಾಪ್ ಇಲ್ಲಿದೆ ಅಂತ ಹುಡುಕ್ತಾ ಇದ್ದೆ, ಸೊ ಇಲ್ಲೂ ಇರ್ಲಿಲ್ಲ. ಆಮೇಲೆ ಹಿಂದೆ ಇರುತ್ತೇನೋ ಅಂತ ನೋಡಿದ್ರೆ ಹಿಂದೆನೂ ಇಲ್ಲ, ಮತ್ತೆ ಸೈಡ್ ಅಲ್ಲೂ ಇಲ್ಲ. ಸೊ ಓನರ್ ಹತ್ರ ತಿಳ್ಕೊಂಡಾಗ ಗೊತ್ತಾಯ್ತು ನಮ್ಗೆ ಫ್ಯೂಲ್ ಕ್ಯಾಪ್ ಇಲ್ಲಿದೆ. ಸೊ ಇದ್ರ ನಾವೇನಾದ್ರೂ ಓಪನ್ ಮಾಡ್ಬೇಕಂದ್ರೆ ಒಳಗಡೆ ಪುಷ್ ಮಾಡಿ ಮತ್ತೆ ರೈಟ್ ಪುಷ್ ಮಾಡಬೇಕು. ಸೊ ಅವಾಗ ನಮ್ಗೆ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಟೋಟಲ್ ಆಗಿ 5.1 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಸಿಗುತ್ತೆ. ಸೊ ನಮ್ಗೆ ಫ್ಯೂಲ್ ಕ್ಯಾಪ್ ಇಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಫ್ಯೂಲ್ ಸ್ಟೋರ್ ಆಗೋದನ್ನು ಕೆಳಗಡೆಯಿಂದ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಬೂಟ್ ಅಲ್ಲೇ ಕೊಡ್ತಾ ಇದ್ದು ಮೊದ್ಲೆಲ್ಲ. ಸೊ ಅದರಿಂದ ನಮ್ಗೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಸಿಗ್ತಾ ಇರಲಿಲ್ಲ. ಸೊ ಈ ತರ ಯುನಿಕ್ ಡಿಸೈನ್ ಮಾಡಿ ನಮ್ಗೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ.